ಹಲೋ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸ್ನೇಹಿತರೆ, ನಾನಿವತ್ತು ಕ್ವಿಕ್ಕಾಗಿ ಲಂಚ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಸಿಂಪಲಾಗಿ ಬೇಳೆ ಸಾರು ಹಾಗೆ ಕೆಲವೊಂದು ತರಕಾರಿಗಳನ್ನ ಯೂಸ್ ಮಾಡಿ ಸಾರ್ಟೆಡ್ ವೆಜಿಟೇಬಲ್ಸ್ ಅಂತ ಏನು ಹೇಳ್ತಾರೆ ಅದನ್ನು ಮಾಡ್ತಾ ಇದ್ದೀನಿ. ಬೇಳೆ ಸಾರಿಗೆ ಕುಕ್ಕರ್ ಕೂಗೋ ತನಕ ತರಕಾರಿ ಕಟ್ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಬ್ರೋಕೊಲಿ ತೊಗೊಂಡಿದ್ದೀನಿ. ಇದನ್ನು ಆಲ್ರೆಡಿ ಒಂದ್ಸಲಿ ವಾಶ್ ಮಾಡಿದ್ದೀನಿ. ನೀರಿಗೆ ಉಪ್ಪು ಹಾಕಿ ಕಟ್ ಮಾಡಿರೋ ಬ್ರೋಕೊಲಿಗಳನ್ನ ಅದಕ್ಕೆ ಹಾಕಿ ಸ್ವಲ್ಪ ಬಿಡ್ತೀನಿ. ಜೊತೆಗೆ ಬೇಬಿ ಕಾರ್ನ ತಗೋತಾ ಇದ್ದೀನಿ. ಅದು ಕೂಡ ವಾಶ್ ಮಾಡಿ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೋತೀನಿ. ಸ್ನೇಹಿತರೆ, ಬ್ರೋಕೊಲಿ ಹಾಗೂ ಬೇಬಿ ಕಾರ್ನ್ ಎರಡೂ ಕೂಡ ಫೈಬರ್ ಇರೋ ಕಾರಣ ನಮ್ಮ ಡೈಜೆಸ್ಟಿವ್ ಟ್ರ್ಯಾಕ್ನ ಆರೋಗ್ಯವಾಗಿಡೋದಕ್ಕೆ ಸಹಾಯ ಮಾಡುತ್ತೆ. ಬ್ರೋಕೊಲಿಲಿ ಕ್ಯಾಲ್ಶಿಯಮ್ಮು ಕೂಡ ಇರೋದ್ರಿಂದ ನಮ್ಮ ಮೂಳೆಗಳ ಆರೋಗ್ಯನೂ ಕೂಡ ಕಾಪಾಡುತ್ತೆ. ಬ್ರೋಕೊಲಿ ಫೈಬರ್, ವಿಟಮಿನ್ ಸಿ, ವಿಟಮಿನ್ ಕೆ, ಐರನ್ ಹಾಗೆ ಪೊಟ್ಯಾಷಿಯಂಗಳನ್ನ ಹೊಂದಿರೋದ್ರಿಂದ ಬ್ರೋಕೊಲಿನ ಸೂಪರ್ ಫುಡ್ ಅಂತ ಕೂಡ ಕರೀತಾರೆ. ಬ್ರೋಕೊಲಿ ನಮ್ಮ ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡೋದ್ರ ಜೊತೆಗೆ ನಮ್ಮ ಇಮ್ಯುನಿಟಿನ ಬೂಸ್ಟ್ ಮಾಡೋದ್ರಲ್ಲೂ ಕೂಡ ಸಹಾಯ ಮಾಡುತ್ತೆ. ಕುಕ್ಕರ್ ಕೂಗಾದ್ಮೇಲೆ ಬೇಳೆ ಸಾರಿಗೆ ಸ್ವಲ್ಪ ಖಾರ ಹುಳಿ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಕುದಿಯೋದಕ್ಕೆ ಬಿಡ್ತೀನಿ. ಆ ಕಡೆ ಒಲೆಯಲ್ಲಿ ಒಂದು ಪಾತ್ರೆ, ಅದಕ್ಕೆ ಸ್ವಲ್ಪ ಉಪ್ಪು ನೀರು ಹಾಕಿ ಕಟ್ ಮಾಡಿರೋ ಬ್ರೋಕೊಲಿ, ಕಟ್ ಮಾಡಿರೋ ಬೇಬಿ ಕಾರ್ನ್ ಹಾಗೆ ಸ್ವಲ್ಪ ಬೀನ್ಸ್ನ ಹಾಕಿ ಅದನ್ನು ಕೂಡ ಸ್ವಲ್ಪ ಬೇಯಿಸ್ಕೋಬೇಕು. 5ರಿಂದ 6 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಹೈ ಫ್ಲೇಮಲ್ಲಿ. ಈ ಕಡೆ ಬೇಳೆ ಸಾರು ಕುದೀತಾ ಇರುವಾಗಲೇ ಉಪ್ಪು ಹಾಕಿ ಫ್ಲೇಮ್ನ ಆಫ್ ಮಾಡಿ ಒಗ್ಗರಣೆ ಕೂಡ ಹಾಕ್ತಾಯಿದ್ದೀನಿ. ಅದಕ್ಕೆ ಸಾಸಿವೆ, ಒಣಮೆಣಸಿನ್ಕಾಯಿ, ಈ ಸಣ್ಣ ಈರುಳ್ಳಿ ಬರುತ್ತಲ್ಲ ಅದು, ಬೆಳ್ಳುಳ್ಳಿ ಹಾಗೆ ಕರಿಬೇವು ಹಾಕಿ ಅದನ್ನು ಕೂಡ ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಬೇಳೆ ಸಾರು. ಈಗ ಒಗ್ಗರಣೆ ಹಾಕಿದ್ನಲ್ಲ ಅದೇ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಅದಕ್ಕೆ ಈರುಳ್ಳಿ ಹಾಗೆಯೇ ದಪ್ಪ ಮೆಣಸಿನ್ಕಾಯಿ ಈ ಥರ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದು ಮತ್ತು ಎಲೆಕೋಸು, ಕ್ಯಾಬೇಜ್ ಅಂತ ಹೇಳ್ತಾರಲ್ಲ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಫ್ರೈ ಹಾಕ್ತಿದ್ದ ಹಾಗೆ ಬೇಯಿಸಿಟ್ಕೊಂಡಿದ್ವಲ್ಲ ಬ್ರೋಕೊಲಿ ಹಾಗೆ ಬೇಬಿ ಕಾರ್ನ್, ಅದು ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೋಬೇಕು, ಬೇಯಿಸ್ಕೊಳ್ಳುವಾಗಲೂ ಹಾಕ್ಕೊಂಡಿದ್ವಲ್ಲ. ಒಂದು 3/4 ಚಮಚ ಪೆಪ್ಪರ್ ಪೌಡರ್ ಹಾಗೆಯೇ ಒಂದು ಅರ್ಧ ಚಮಚ ಆರಿಗ್ಯಾನೋ ಹಾಕ್ಕೋತಾ ಇದ್ದೀನಿ, ಚೆನ್ನಾಗಿರುತ್ತೆ ಟೇಸ್ಟು. ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೋತಾ ಇದ್ದೀನಿ, ಹಾಗೆಯೇ ಸ್ವಲ್ಪ ಸೋಯಾ ಸಾಸು. ತುಂಬ ಕುಕ್ ಆಗೋದೇನು ಬೇಡ, ತರಕಾರಿಗಳು ಹೈ ಫ್ಲೇಮಲ್ಲೇ ಫ್ರೈ ಮಾಡಿಕೊಂಡ್ರೆ ಸಾಕು. ಸ್ಮೋಕಿ ಫ್ಲೇವರ್ ಇರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು. ಈಗ ಸಂಜೆ 5:30 ಆಗಿತ್ತು. ನಾನು ಮತ್ತು ನಮ್ಮ ಮನೆಯವರಿಬ್ಬರು ಕೂಡ ಮೂವಿ ನೋಡ್ತಾ ಇದ್ವಿ. ಜೊತೆಗೆ ಪಾಪ್ಕಾರ್ನ್ ಕೂಡ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಪಾಪ್ಕಾರ್ನ್ ಕೂಡ ಮಾಡ್ತಾ ಇದ್ದೆ. ಆಟ ಆಡಕ್ಕೆ ಹೋಗಿದ್ದು ನನ್ನ ಮಗ ಮನೆಗೆ ಬರೋ ಅಷ್ಟರಲ್ಲಿ ಮೂವಿನೂ ಮುಗ್ದಿತ್ತು, ಜೊತೆಗೆ ಪಾಪ್ಕಾರ್ನು ಮುಗ್ದಿತ್ತು. ನನ್ನ ಬಿಟ್ಟು ನೀವಿಬ್ಬರೇ ಪಾಪ್ಕಾರ್ನ್ ತಿಂದಿದ್ದೀರಾ ಅಂತ ಸಿಟ್ಟು ಮಾಡಿಕೊಂಡು ಹೋದ ನೋಡಿ ಅಡುಗೆ ಮನೆಗೆ. ಕಾಯ್ಕೊಂಡು ಕೂತಿದ್ದಾನೆ ಧ್ರುವಿನ್ನು ಪಾಪ್ಕಾರ್ನ್ ತಿನ್ನಕ್ಕಲ್ವ ಧ್ರುವಿ? ನಾವು ಪಾಪ್ಕಾರ್ನ್ ಮಾಡ್ಕೊಂಡಿದ್ದು ನೋಡಿ ನಿಂಗೆ ಏನಾಯ್ತು ಧ್ರುವಿ? ಹಾಂ, ಸಿಟ್ಟು ಬಂದ್ಬಿಡ್ತಾ ಧ್ರುವಿ? ಬಾ, ಅವನೇ ಮಾಡ್ಕೊಂಡಿರೋ ಪಾಪ್ಕಾರ್ನು ಚೆನ್ನಾಗಿದೆಯಾ ಧ್ರುವಿ? ಹೇಗಿದೆ? ನೀನೇ ಮಾಡ್ಕೊಂಡಿದ್ದು ಅಂತನಾ? ಮಮ್ಮ ಮಾಡಿದ್ದಕ್ಕಿಂತ ಚೆನ್ನಾಗಿದೆಯಾ? ಹೌದು. ಇವಾಗ ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಅದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಚಕ್ಕೆ, 2 ಲವಂಗ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಹಾಗೆಯೇ 2 ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಹಾಕೊಂಡು ಮಿಕ್ಸಿ ಮಾಡಿ ಇಟ್ಕೋಬೇಕು. ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡು ಅದಕ್ಕೆ 2 ಚಮಚ ಕೊಬ್ಬರಿ ಎಣ್ಣೆ ಹಾಕೋತಾ ಇದ್ದೀನಿ. ಪಲಾವ್ ಎಲೆ, ಚಕ್ಕೆ, ಮೊಗ್ಗು, ಲವಂಗ ಕೂಡ ಸೇರಿಸ್ಕೋಬೋದು, ಅದು ಫ್ಲೇವರ್ ತುಂಬ ಚೆನ್ನಾಗಿ ಬಿಡುತ್ತೆ. ಬಟ್ ನನಗೆ ಆಮೇಲೆ ನೆನಪಾಯಿತು, ಸೊ ಈರುಳ್ಳಿ ಹಾಕಾದ್ಮೇಲೆ ನಾನು ಹಾಕ್ತಿದ್ದೀನಿ. ಸ್ವಲ್ಪ ಜೀರಿಗೆ ಹಾಗೆ ಹಸಿಮೆಣಸಿನಕಾಯಿ, ಉದ್ದಕ್ಕೆ ಹೆಚ್ಕೊಂಡಿರೋ ಈರುಳ್ಳಿ ಹಾಗೆ ಕರಿಬೇವು ಹಾಕಿ ಅದನ್ನು ಕೂಡ ಬಾಡಿಸ್ಕೋಬೇಕು. ಚಿಕ್ಕದಾಗಿ ಹೆಚ್ಕೊಂಡಿರೋ ಪುದೀನ ಸೊಪ್ಪು ಕೂಡ ಹಾಕಿದ್ರೆ ಅದರ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. 2 ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಟೊಮ್ಯಾಟೊ ಕೂಡ ಹಾಕಿ ಅದನ್ನು ಕೂಡ ಬಾಡಿಸ್ಕೊತಾ ಇದ್ದೀನಿ. ಇವಾಗ 2ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಮಶ್ರೂಮ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದು ಕೂಡ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಸ್ನೇಹಿತರೆ, ನಿಮಗೆ ಗೊತ್ತಾ, ನಮ್ಮ ಆರೋಗ್ಯಕ್ಕೆ ಬೇಕಾಗಿರುವಂತಹ ಸಾಕಷ್ಟು ಪೋಷಕಾಂಶಗಳನ್ನ ಈ ಮಶ್ರೂಮ್ ಹೊಂದಿದೆ. ಮಶ್ರೂಮಲ್ಲಿ ಪ್ರೋಟೀನ್ ಹೇರಳವಾಗಿರುತ್ತೆ, ಹಾಗೆಯೇ ಫೈಬರ್, ವಿಟಮಿನ್ ಡಿ, ವಿಟಮಿನ್ ಸಿ ಕೂಡ ಇರುತ್ತೆ. ಈಗ ನಾನು ಧನಿಯಾ ಪುಡಿ 1 ಚಮಚ ಹಾಕಿದ್ದೀನಿ, ಗರಂ ಮಸಾಲ ಪೌಡರ್ 3/4 ಚಮಚ, ಹಾಗೆಯೇ ಶಾಹಿ ಬಿರಿಯಾನಿ ಮಸಾಲ ಅಂತ ಎವರೆಸ್ಟ್ ಅವ್ರದ್ದು ಬರುತ್ತೆ, ಸೊ ಅದನ್ನು ಒಂದು 3/4 ಚಮಚ ಹಾಕ್ಕೊಂಡಿದ್ದೀನಿ. ಅದನ್ನ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಆವಾಗಲೇ ರುಬ್ಕೊಂಡಿರೋ ಮಸಾಲೆ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಮೊಸರು ಹಾಕೋತಾ ಇದ್ದೀನಿ, ಹಾಕಿ ಅದನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ. ಅಕ್ಕಿನ ವಾಶ್ ಮಾಡಿ ಅರ್ಧ ಗಂಟೆ ನೆನೆಸಿಟ್ಟಿದೆ, ಸೊ ಈಗ ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ.
1 ಲೋಟ ಅಕ್ಕಿ ತೊಗೊಂಡಿದ್ದೆ. ಸೊ ಅದಕ್ಕೆ 2 ಲೋಟ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಕೊನೆಗೆ ನಿಂಬೆ ರಸ ಹಾಕಿ ಅದನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ. ಕುದಿ ಬರ್ತಾ ಇದೆ ಅನ್ನುವಾಗಲೇ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಜಿಲ್ ಕೂಗ್ಸಿದ್ರೆ ಸಾಕು. ಪರಿಮಳ ಘಮ ಘಮ ಅಂತ ಬರ್ತಾ ಇತ್ತು. ಸೊ ಅನ್ನನೂ ಕೂಡ ನೋಡಿ ಎಷ್ಟು ಉದುದ್ರಾಗಿದೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.